ಫ್ರೆಂಡ್ಸ್, ನಾನು ನಿಮ್ಮ ಟೇಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಮಾತ್ರ ನನ್ನ ತಲೆ ತಿರುಗ್ತಿದೆ ಅಂತಲೇ ಹೇಳ್ಬೋದು. ಎಂತಕ್ಕಂತ ಅಂದರೆ ಇವತ್ತು ಯೂಟ್ಯೂಬ್ನಿಂದ ಒಂದಲ್ಲ ಎರಡಲ್ಲ ಮೂರಲ್ಲ 7 ಅಪ್ಡೇಟ್ ಬಂದಿದೆ. ಹೌದು, ಸುಮಾರು 7 ಅಪ್ಡೇಟ್ ಬಂದಿರುವಂಥದ್ದು ಯೂಟ್ಯೂಬ್ನಿಂದ. ಅದ್ಯಾವುದು 7 ಅಪ್ಡೇಟ್ ಅಂತ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಹೇಳ್ತೀನಲ್ಲ, 7 ಅಪ್ಡೇಟು ಇದು ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂಥದ್ದು. US-ನಲ್ಲಿ, ಟೈವಾನಲ್ಲಿ, ಟರ್ಕಿನಲ್ಲಿ, ಬ್ರೆಜಿಲ್ನಲ್ಲಿ ಈ ರೀತಿ ದೇಶಗಳಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಫ್ಯೂಚರ್ ಅಂದರೆ ನೆಕ್ಸ್ಟ್ ತಿಂಗಳಲ್ಲಿ ಫುಲ್ ಆಲ್ ಓವರ್ ವರ್ಲ್ಡ್ ವೈಡ್ಗೂ ಲಾಂಚ್ ಮಾಡ್ತಾರಂತೆ. ಅದೇನೇನು ಫ್ಯೂಚರ್ಸ್ ಅಪ್ಪ ಅಂತ ನೀವು ಕೇಳ್ಬೋದು. ಎಲ್ಲ ಫ್ಯೂಚರ್ಸ್ ಮಾತ್ರ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಕ್ರಿಯೇಟರ್ಸ್ ಮಾತ್ರ ಈ ವೀಕು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೂಪರ್ ಅಪ್ಡೇಟ್, 7 ಅಪ್ಡೇಟ್ ಕೂಡ ಅಷ್ಟೇ. ಅದಕ್ಕೆ ಯಾವುದೇ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಲೈಕ್ ಕೊಟ್ಟು, ನಾನು ಲೈಕ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ಮೊದಲನೇ ಅಪ್ಡೇಟ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಂತ ಅಂದರೆ, ಇದು ಬಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರು AI ಬಗ್ಗೆ ಏನಾದರೂ ತನ್ನಿ ಅಂತ ತುಂಬ ಜನ ಒಂದು ಯೂಟ್ಯೂಬರ್ಗೆ ಮೆಸೇಜ್ ಮಾಡ್ರು. ಅದಕ್ಕೆ ಯೂಟ್ಯೂಬ್ನವರು ಒಂದು ಹೊಸ ಫೀಚರ್ನ ರೋಲ್ಔಟ್ ಮಾಡ್ತಿದ್ದಾರೆ. ಅದೇನಂತ ಅಂದರೆ ಆಟೋ ಡಬ್ಬಿಂಗ್ ಅಂತ. ಆಟೋ ಡಬ್ಬಿಂಗ್ ಏನಂತ ಅಂದರೆ ಸಿಂಪಲಾಗಿ ಹೇಳ್ಬೇಕಂತ ಅಂದರೆ, ಸಪೋಸ್ ಒಂದು ಕ್ಲಿಪ್ ಇರುತ್ತಂತ ಅಂದರೆ, ಸಪೋಸ್ ಈಗ ನನ್ನ ವಿಡಿಯೋ ಇರುತ್ತೆ, ನಾನೀಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಥವಾ ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಟ್ರಾನ್ಸ್ಲೇಟ್ ಮಾಡ್ಬೋದು ಬೇರೆ ಒಂದು ಭಾಷೆಗೆ. ಇದು 100+ ಭಾಷೆ ತರ್ತಾರಂತೆ. ಆದರೆ ಲಾಂಚ್ ಆದಮೇಲೆ ಅಂದರೆ ಬೇಸಿಕ್ ಅಂದರೆ ಒಂದು ನಿಮಗೆ ಇಂಗ್ಲೀಷಲ್ಲಿದ್ದರೆ ಅಥವಾ ಯಾವುದೇ ಲ್ಯಾಂಗ್ವೇಜಲ್ಲಿ ಇದ್ದರೆ ನೀವು ಪೋರ್ಚುಗೀಸು, ಫ್ರೆಂಚು ಈ ಥರ ಒಂದು 2-3 ಲ್ಯಾಂಗ್ವೇಜಸಲ್ಲಿ ಅಷ್ಟೇ ನೀವು ಟ್ರಾನ್ಸ್ಲೇಟ್ ಮಾಡಿಸ್ಬೋದು. ಆದರೆ ಫ್ಯೂಚರಲ್ಲಿ ಹೋಗ್ತಾ ಅದು ಅಪ್ಡೇಟ್ ಆಗುತ್ತಂತೆ. ಈ ಫ್ಯೂಚರ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂತ US-ನಲ್ಲಿ. ಕಾದು ನೋಡೋಣ. ಇದು ಹೇಳಿದ್ನಲ್ಲ ನಿಮಗೆ, ನೆಕ್ಸ್ಟ್ ತಿಂಗಳು ಲಾಂಚ್ ಆಗುತ್ತೆ. ಈ ಫ್ಯೂಚರ್ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕೂಡ ಅಷ್ಟೇ ತುಂಬ ಜನಕ್ಕೆ ಕೂಡ ತುಂಬ ರೀಚ್ ಆಗುತ್ತೆ, ಗ್ಲೋಬಲ್ ಆಗೋದು ಕೂಡ ನಮ್ಮ ಒಂದು ಆಡಿಯನ್ಸ್. ಸಪೋಸ್ ನಮ್ಮ ಒಂದು ಆಡಿಯನ್ಸ್ ವಿಡಿಯೋ ನೋಡ್ತಿದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಡಬ್ಬಿಂಗ್ ಅಂತ ಕ್ಲಿಕ್ ಕೊಟ್ಟು ಅವ್ರಿಗೆ ಏನು ಇಷ್ಟ ಬೇಕು ಭಾಷೆ ಕ್ಲಿಕ್ ಕೊಟ್ಟರೆ ಕ್ಲೀನಾಗಿ ಡಬ್ಬಿಂಗ್ ಆಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಎಕ್ಸ್ಪ್ರೆಷನ್ ಕೊಟ್ಟು, ನಾನು ಒಂದು ಇಮೋಷನ್ ಕೊಟ್ಟು ಆ ಥರ ಬರುತ್ತಂತೆ. ಆ ಥರ AI ಬಳಸಿ. ಹೌದು, ಈ ರೀತಿ ಫ್ಯೂಚರ್ ತರ್ತಿದ್ದಾರಂತೆ. ಸೂಪರ್ ಫ್ಯೂಚರ್ ಮಾತ್ರ. ಈ ಫ್ಯೂಚರ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬೆಂಕಿ ಫ್ಯೂಚರು. ಈ ಫ್ಯೂಚರ್ ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಅಪ್ಡೇಟ್ ಬಂದ್ಬಿಟ್ಟು ಇನ್ಸ್ಪಿರೇಷನ್ ಟ್ಯಾಬ್. ಮುಂಚೆ ಇನ್ಸ್ಪಿರೇಷನ್ ಟ್ಯಾಬ್ ತಂದಿದ್ರು ಯೂಟ್ಯೂಬರು. ಈ ಪರ್ಟಿಕ್ಯುಲರ್ ಇನ್ಸ್ಪಿರೇಷನ್ ಟ್ಯಾಬ್ ಇದೆಯಲ್ಲ, ಈ ಟ್ಯಾಬ್ ಬಂದ್ಬಿಟ್ಟು ತುಂಬ ಅಪ್ಗ್ರೇಡ್ ಮಾಡ್ತಿದ್ದಾರಂತೆ. ಸಪೋಸ್ ಈಗ ಔಟ್ಲೈನ್ ಇತ್ತಲ್ಲ, ಔಟ್ಲೈನ್ ಸರ್ಚ್ ಮಾಡಿದ್ರೆ ಒಂದೊಂದು ಬರ್ತಾ ಇರಲಿಲ್ಲ ಅದು. ಆದರೆ ಇನ್ಮೇಲೆ ಆ ಥರ ಬರಲ್ಲ, ಎಲ್ಲ ಕ್ಲೀನಾಗಿ ಸರ್ಚಲ್ಲಿ ರಿಸಲ್ಟ್ ಕೊಡುತ್ತದು. ಇದು ಸರಿಯಾಗಿಲ್ಲ, ಇದು ಸರಿಯಾಗಿದೆ, ಮತ್ತು ತುಂಬ ಸಜೆಷನ್ ಮಾಡುತ್ತೆ ಅಂತ ಟೈಟಲ್ ಮತ್ತು ತಮ್ನೇಲು. ಆಮೇಲೆ ನಿಮ್ಮ ಟಾಪಿಕ್ ಪ್ರಕಾರ ನಿಮ್ದು ಯಾವ ಟಾಪಿಕ್, ನಮ್ಮದು ಟೆಕ್ ಬಗ್ಗೆ ಟಾಪಿಕ್ಕು, ಆ ರೀತಿ ನಿಮ್ಮ ಟಾಪಿಕ್ ಮೇಲೆ ಅದು ಚಾಯ್ಸ್ ಮಾಡಿ ಅದು ನಿಮಗೆ ರೆಕಮೆಂಡ್ ಮಾಡುತ್ತಂತೆ. ತುಂಬ ಸಜೆಷನ್ ನೀಡುತ್ತಂತೆ. ಸೂಪರ್ ಆಗಿರೋದೆಲ್ಲ ಸಜೆಷನ್ ನೀಡುತ್ತಂತೆ. ನೋಡೋಣ ಹೇಗಿರುತ್ತೆ ಈ ಪರ್ಟಿಕ್ಯುಲರ್ ಫೀಚರ್. ಈ ಫೀಚರ್ ಮಾತ್ರ ನಾನು ತುಂಬ ಹೈಪ್ ಆಗಿದ್ದೀನಿ ಅಂತ ಹೇಳಬಹುದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೆಯ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಅಪ್ಡೇಟ್ ಬಂದ್ಬಿಟ್ಟು ಡ್ರೀಮ್ ಸ್ಕ್ರೀನ್. ನಿಮಗೆಲ್ಲ ಗೊತ್ತಿರಬೇಕು, AI ಬಳಸಿ ನಾವು ಡ್ರೀಮ್ ಸ್ಕ್ರೀನ್ ಮಾಡಬಹುದು ಅಂತ. ಆದರೆ ನಿಮ್ಮೆಲ್ಲ ನೋಡಿರ್ಬೋದು ಗೂಗಲ್ ಅವರ ಒಂದು AI, ಇದು ವಿಯೋ ಅಂತ ಇರೋದನ್ನ. ಈ ಪರ್ಟಿಕ್ಯುಲರ್ ವಿಯೋ ಐತಲ್ಲ, ಅದು ಜನ್ರೇಟ್ ಮಾಡ್ಬೋದು. ಸಪೋಸ್ ನಂಗೆ ಪ್ಯಾಂಡಾ ಬೇಕಪ್ಪ, ಪ್ಯಾಂಡ್ರಾ ಜನ್ರೇಟ್ ಮಾಡುತ್ತಾ ಅಂದರೆ ಪ್ಯಾಂಡಾ ಜನ್ರೇಟ್ ಮಾಡುತ್ತದು, AI ಆಗಿ ಜನ್ರೇಟ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಏನಲ್ಲ ವಿಯೋ, ಆ ಸೇಮ್ ಟು ಸೇಮ್ ತರ್ತಿದ್ದಾರೆ ಯೂಟ್ಯೂಬರು. ಆದರೆ ಇನ್ನೂ ರಿಯಲಿಸ್ಟಿಕ್ ಆಗಿ ಬರುತ್ತಂತೆ. ಕಂಪ್ಯಾರಿಸನ್ ನೀವು ನೋಡ್ಬೋದು ಹೇಗಿದೆ ಅಂತ. ಒಂದು ರಿಯಲಿಸ್ಟಿಕ್ ಆಗಲಿ ಅಥವಾ AI ಆಗಲಿ ಗೊತ್ತಾಗೋದಿಲ್ಲ ಇದು AI ಜನ್ರೇಟರ್ ಅಥವಾ ಇಲ್ವಾ ಅಂತ. ಆ ರೀತಿ ಬರುತ್ತಂತೆ. ಆ ರೀತಿ ಒಂದು ಇಮ್ಯಾಜಿನೇಷನ್ ಮಾಡ್ಬೋದು ನಾವು. ನಮ್ಮ ಥರ ಏನಂತ ದೊಡ್ಡ ಇಂಡಸ್ಟ್ರಿಯಲ್ ಲೈಟ್ಸ್, ವೆಟ್ ವರ್ಕ್ಶಾಪ್ಸ್ ಈ ರೀತಿ ಬೇಡ. ಜಸ್ಟ್ ಈ ಟೂಲ್ನಲ್ಲಿ ಶಾರ್ಟ್ಸ್ನಲ್ಲಿ ನಾವು ಡ್ರೀಮ್ ಸ್ಕ್ರೀನ್ ಮಾಡ್ಬೋದು. ನಾವೇನದ್ರ ಬಗ್ಗೆ ಟಾಪಿಕ್ ಮಾಡ್ತೇವೆ ಅದನ್ನ ನಾವು ಶೋಕೇಸ್ ಕೂಡ ಮಾಡ್ಬೋದು. ಇದೊಂದು ಒಳ್ಳೆಯ ಫೀಚರ್. ಈ ಫೀಚರ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. US-ನಲ್ಲಿ ಟೆಸ್ಟಿಂಗ್ ನಡೀತಾ ಇರುವಂಥದ್ದು. ನೆಕ್ಸ್ಟ್ ತಿಂಗಳು ಈ ಫೀಚರ್ ಲಾಂಚ್ ಆಗುತ್ತೆ. ನೆಕ್ಸ್ಟು ನಾಲ್ಕನೆಯ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕಮ್ಯುನಿಟಿ ಹಬ್. ಈಗ ನಾವು ನೋಡಿರ್ಬೋದು YT ಸ್ಟುಡಿಯೋದಲ್ಲಿ ಕಮೆಂಟ್ಸ್ ಅಂತ ಐತೆ.
ಇದನ್ನ ಅವರು ಕಮ್ಯುನಿಟಿ ಹಬ್ ಅಂತ ಅವರು ಚೇಂಜ್ ಮಾಡ್ತಾರಂತೆ. ಇದೇನಂತ ಅಂದರೆ ಈ ಕಮ್ಯುನಿಟಿ ಹಬ್ ಐತಲ್ಲ, ಸಪೋಸ್ ಈಗ ಒಂದು ಕಮೆಂಟ್ ಹಾಕಿರ್ತಾರೆ ಒಂದು ವಿಡಿಯೋಗೆ ಅಥವಾ ಯಾವುದೇ ವಿಡಿಯೋ ಆಗಲಿ ಇಟ್ಕೊಂಡಿದ್ದೀರಂತ ಅಂದರೆ, ಕಮೆಂಟ್ ಹಾಕಿದಿರಂತ ಅಂದರೆ ಆ ಪರ್ಟಿಕ್ಯುಲರ್ ವಿಡಿಯೋ ಯಾರ್ಯಾರು ಕಮೆಂಟ್ ಹಾಕಿದ್ರೆ, ಎಷ್ಟು ಸತಿ ಕಮೆಂಟ್ ಹಾಕಿದ್ರೆ ನಿಮ್ಮ ಚಾನಲಲ್ಲಿ ಅಂತ ಸ್ಪಾಟ್ಲೈಟ್ ಮಾಡುತ್ತೆ ಕೀ ಕಮೆಂಟರ್ಸ್ನ. ಇದೆ ಅನ್ನೋದು ಸ್ಪಾಟ್ಲೈಟೆಡ್ ಕೀ ಕಮೆಂಟರ್ಸ್. ಮತ್ತು ಯಾರಾದ್ರೂ ಒಬ್ರು ಕಮೆಂಟ್ ಹಾಕಿದ್ರಂತ ಅಂದರೆ ಸಜೆಸ್ಟೆಡ್ ರಿಪ್ಲೈ ಕೊಡುತ್ತೆ. ನಿಮಗೆಲ್ಲ ನೋಡಿರ್ಬೋದು. ಆದರೆ ಒಂದೇನಂತ ಅಂದರೆ ಇನ್ನು ನೀವೊಂದು ಬೇಸಿಸ್ ಮೇಲೆ ಹೇಗೆ ನೀವು ರಿಪ್ಲೈ ಮಾಡ್ತೀರಾ ಅದ್ರ ಮೇಲೆ ಬೇಸಿಸ್ ಮೇಲೆ ನಿಮಗೆ ಆ ಪರ್ಟಿಕ್ಯುಲರ್ ರಿಪ್ಲೈಸ್ ಬರುತ್ತಂತೆ. ತುಂಬ ನನಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಕಮ್ಯುನಿಟಿ ಹಬ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಎಕ್ಸ್ಪೆರಿಮೆಂಟ್ ನಡೀತಾ ಐತೆ, ನೆಕ್ಸ್ಟ್ ತಿಂಗಳು ಲಾಂಚ್ ಆಗುತ್ತೆ. ನೆಕ್ಸ್ಟು 5ನೇ ಅಪ್ಡೇಟ್. 5ನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕಮ್ಯುನಿಟೀಸ್ ಅಂತ ಅಂದರೆ ಸಪೋಸ್ ಒಬ್ಬ ವ್ಯೂವರ್ ಬರ್ತಾರೆ ನಿಮ್ಮ ಚಾನಲ್ಗೆ, ಅಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ, ಗೋ ಟು ಕಮ್ಯುನಿಟೀಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ಆ ರೀತಿ ಬರುತ್ತೆ. ಆದರೆ ಇದನ್ನ ಆ್ಯಕ್ಚುಲಿ ನೀವು ಆನ್ ಮಾಡ್ಕೊಬೇಕಾಗತ್ತೆ. ಆನ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಆಮೇಲೆ ವ್ಯೂವರ್ಸ್ ಕೂಡ ನಿಮ್ಮ ಕಮ್ಯುನಿಟಿ ಹೋಗಿ ನೋಡ್ಬೋದು. ಒಳ್ಳೊಳ್ಳೆ ಕಮ್ಯುನಿಟಿ ಪೋಸ್ಟ್ ಹಾಕಿ ನೀವು ವ್ಯೂವರ್ಸ್ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದ್ರೆ ವ್ಯೂವರ್ಸ್ ಅಥವಾ ಆಡಿಯನ್ಸ್ ಆಗಲಿ ತುಂಬ ನಿಮ್ಮ ಒಂದು ಫ್ಯಾನ್ ಬೇಸ್ ಇಡ್ತಾರೆ ಪರ್ಟಿಕ್ಯುಲರ್ ನಿಮ್ಮ ಚಾನಲ್ ಮೇಲೆ ಬೇಸ್ಡ್ ಆನ್ ಕಮ್ಯುನಿಟೀಸ್. ಮೈಂಡಲ್ಲಿ ಇಟ್ಕೊಳ್ಳಿದ್ನ ಒಳ್ಳೆ ಅಟ್ರಾಕ್ಟಿಂಗ್ ಪೋಸ್ಟ್ ನೀವು ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಬೋದು ನಿಮ್ಮ ಒಂದು ಪರ್ಟಿಕ್ಯುಲರ್ ಫ್ಯಾನ್ ಜೊತೆ ಪೋಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೂಡ. ಈ ಫೀಚರ್ ತುಂಬ ಇಷ್ಟ ಆಯಿತು ನನಗೆ. ಆವಾಗ ನಿಮ್ಮೊಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಜೊತೆ ಇನ್ನೂ ಚೆನ್ನಾಗಿ ನೀವು ಕೂಡ ಮಿಂಗಲ್ ಆಗಬಹುದು. ಇದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಅಪ್ಡೇಟ್ ಏನಂತ ಅಂದರೆ ಹೈಪ್. ಈ ಹೈಪ್ ಅಪ್ಡೇಟ್ ಏನಂತ ಅಂದರೆ ಈಗ ಸಪೋಸ್ ಒಂದು ವಿಡಿಯೋ ಇರುತ್ತೆ, ನೀವು ನೋಡಿರ್ತೀರಾ. ಹೈಪ್ ಏನಂತ ಅಂದರೆ ಅದಕ್ಕಿಂತ ಮುಂಚೆ ಲೈಕ್ ಕೊಡ್ತಿರಲ್ಲ ವಿಡಿಯೋಗೆ ಲೈಕು, ಅದನ್ನ ಸೂಪರ್ ಲೈಕ್ ಮಾಡ್ತಿದ್ದಾರೆ. ಸೂಪರ್ ಲೈಕು ಹೌದು, ಅವಾಗ ಇನ್ನೂ ಜಾಸ್ತಿ ಪ್ರಮೋಟ್ ಆಗುತ್ತಂತೆ ವಿಡಿಯೋ. ಪ್ಲಸ್ ಪಾಯಿಂಟ್ ಅದು ಸೂಪರ್ ಲೈಕಿಂದ. ಆದರೆ ಹೈಪ್ ಏನೈತಲ್ಲ, ಒಂದು ಯೂಟ್ಯೂಬರ್ ಇರ್ತಾರಲ್ಲ, ಪ್ರತಿಯೊಬ್ಬ ವ್ಯೂವರ್ಗೆ 21,000 ಒಂದು ಹೈಪ್ ಪಾಯಿಂಟ್ಸ್ ಕೊಡ್ತಾರಂತೆ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ನಾವು ಅದ್ರಿಗೆ ಹೈಪ್ ಪಾಯಿಂಟ್ಸ್ ಕಳಿಸ್ಬೋದು. ನೀವು ಕರೆಕ್ಟಾಗಿ ಗಮನ ಇಟ್ಟು ನೀವು ಹೈ ಪಾಯಿಂಟ್ಸ್ ನೀವು ಕಳಿಸ್ಬೇಕಾಗುತ್ತೆ. ಹೈ ಪಾಯಿಂಟ್ಸ್ನ ಕಳಿಸ್ಬೋದು. 2K ಅಂದರೆ 2,000 ಹೈ ಪಾಯಿಂಟ್ಸ್ ನಾವು ಕಳಿಸ್ಬೋದು. ಆ ಥರ ಒಬ್ಬ ವ್ಯೂವರ್ ಕಳಿಸ್ಬೋದು ಅಂತ ಹೇಳ್ಬೋದು. ಹೈಪ್ ಪಾಯಿಂಟ್ಸ್ ತುಂಬ ಒಂದು ಹೈಪ್ ಆಗುತ್ತೆ. ನಮ್ಮ ಒಂದು ವಿಡಿಯೋ ತುಂಬ ಜಾಸ್ತಿ ಪ್ರಮೋಟ್ ಕೂಡ ಆಗುತ್ತೆ. ಇದು ಹೈಪ್ನ ಮೇನ್ ವ್ಯಾಲ್ಯೂ. ಮತ್ತು ಇನ್ನೊಂದು ಮೇನ್ ವ್ಯಾಲ್ಯೂ ಏನಂತ ಅಂದರೆ ಲೀಡರ್ ಬೋರ್ಡಲ್ಲೂ ಕೂಡ ನಿಮ್ಮ ಮೇನ್ ನೇಮ್ ಬರುತ್ತೆ. ಸಪೋಸ್ ನೀವು 1,00,000 ಅಥವಾ 10,00,000 ಪಾಯಿಂಟ್ಸ್ ಗಳಿಸಿದ್ದೀರಾ ಅಂತ ಅಂದರೆ ಲೀಡರ್ ಬೋರ್ಡಲ್ಲಿ ಕಾಣಿಸುತ್ತೆ. 3rd ರ್ಯಾಂಕು, 2nd ರ್ಯಾಂಕು, 1st ರ್ಯಾಂಕ್ ಅಂತ ಲೀಡರ್ ಬೋರ್ಡ್ನಲ್ಲಿ ಆ ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ, ಆ ಪರ್ಟಿಕ್ಯುಲರ್ ಸ್ಟೇಟ್ನಲ್ಲಿ, ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಎಷ್ಟಿದೆ ರ್ಯಾಂಕು, ವರ್ಲ್ಡ್ ವೈಡ್ ಎಷ್ಟಿದೆ ಅಂತ ಎಲ್ಲ ಪೂರ್ತಿ ಚೆಕ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಫೀಚರು ಟೆಸ್ಟ್ ಆಗ್ತಾ ಇರುವಂಥದ್ದು ಬ್ರೆಜಿಲ್ನಲ್ಲಿ, ತೈವಾನಲ್ಲಿ, ಟರ್ಕಿನಲ್ಲಿ ಹಾಗೂ ಕೂಡ US ಟೆಸ್ಟಿಂಗ್ ಆಗ್ತಿದೆ ಕೂಡ, ಎಕ್ಸ್ಪೆರಿಮೆಂಟ್ ಆಗ್ತಾ ಇರುವಂಥದ್ದು. ಸಕ್ಸಸ್ಫುಲ್ ಆದರೆ ಚೆನ್ನಾಗಿ ರಿಸಲ್ಟ್ ಬಂದರೆ ವರ್ಲ್ಡ್ ವೈಡ್ಗೆ ಈ ಪರ್ಟಿಕ್ಯುಲರ್ ಫೀಚರ್ ಲಾಂಚ್ ಮಾಡ್ತಾರಂತೆ. ಈ ಸೂಪರ್ ಫೀಚರ್ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಫೀಚರ್ ನೆಕ್ಸ್ಟ್ ತಿಂಗಳು ಲಾಂಚ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ಜ್ಯುವೆಲ್ಸ್. ಈ ಪರ್ಟಿಕ್ಯುಲರ್ ಜ್ಯುವೆಲ್ಸ್ ಫೀಚರ್ ಇದೆಯಲ್ಲ, ಇದು ಹೊಸ ಫೀಚರ್, ಬಿಗಿನಿಂಗ್ ಆಫ್ ಫೀಚರ್ ಇದು. ಆದರೆ ಅನೌನ್ಸ್ ಏನೈತಲ್ಲ ಅಫಿಷಿಯಲ್ ಡೇಟ್ ಯಾವಾಗ ಲಾಂಚ್ ಮಾಡ್ತಾರೋ ಅಂತ ಹೇಳಿಲ್ಲ. ಆದರೆ ಒಂದು ಮಿನಿಮಮ್ ಆದರೂ 1 ತಿಂಗಳು ಮೇಲ್ ತೊಗೊಳುತ್ತಂತ ಹೇಳ್ತಿದ್ದಾರೆ. ಅಂತಂದರೆ ಬಿಗಿನಿಂಗ್ ಅಷ್ಟೇ ಇದು. ಬಿಗಿನಿಂಗ್ ಅಂತ ಅಂದರೆ ಸ್ವಲ್ಪ ಡೆವಲಪ್ ಮಾಡಬೇಕು ಅವರು. ಅದ್ರಗೋಸ್ಕರ ನೋಡೋಣ. ಈ ಒಂದು ಪರ್ಟಿಕ್ಯುಲರ್ ಫ್ಯೂಚರ್ ಹೆಲ್ಪ್ ಏನಂತ ಅಂದರೆ ಈಗ ಹೇಗೆ ನಾವು ಸೂಪರ್ ಚಾಟ್ ಆಗಲಿ ಸೂಪರ್ ಥ್ಯಾಂಕ್ಸ್ ಆಗಿ ಕಳಿಸ್ತೀವಲ್ಲ, ಆ ರೀತಿ ವ್ಯೂವರ್ ಏನೈತಲ್ಲ ಯೂಟ್ಯೂಬರು ವ್ಯೂವರ್ಸ್ಗೆ ರೂಬೀಸ್ ಅಂದರೆ ಜ್ಯುವೆಲ್ಸ್ ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಜ್ಯುವೆಲ್ಸ್ ಐತಲ್ಲ ನಾವು ಕಳಿಸ್ಬೋದು ಕ್ರಿಯೇಟರ್ಗೆ, ಚೆನ್ನಾಗೈತೆ ಈ ಥರ ಅಂತ ಕಳಿಸ್ಬೋದು ನಾವು. ಅದನ್ನ ರಿಸೀವ್ ಮಾಡ್ಕೊತಾರೆ ಆ ಪರ್ಟಿಕ್ಯುಲರ್ ಕ್ರಿಯೇಟರು. ಆವಾಗ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಅವರು ಕೂಡ ಈ ರೀತಿ ಒಂಥರ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು. ರೂಬಿ ಇನ್ನೊಂದು ವೇ ಅರ್ನಿಂಗ್ಸ್ದು. ಇದೊಂದು ಹೊಸ ರೀತಿ ಅಂತ ಹೇಳ್ಬೋದು. ಇದೊಂದು ಹೊಸ ಫೀಚರು ತುಂಬ ನನಗೂ ಕೂಡ ಇಷ್ಟ ಆಯ್ತು. ಈ ಫೀಚರ್ ಏನೋ ಒಂಥರ ಒಂದು ನೆಕ್ಸ್ಟ್ ಲೆವೆಲ್ಗೆ ತರ್ತಿದ್ರು ಅಂತ ಹೇಳ್ಬೋದು ಫೀಚರು. ಆ ರೀತಿ ಫೀಚರ್ಸ್ ತರ್ತಿದ್ದಾರೆ ಯೂಟ್ಯೂಬರು. ಇಷ್ಟ ಆಯ್ತು 7 ಅಪ್ಡೇಟ್. ಈ 7 ಅಪ್ಡೇಟಲ್ಲಿ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಮೆಂಟ್ಸ್ ಅಂತ ತಿಳಿಸಿ. ಎಲ್ಲ ಅಪ್ಡೇಟ್ ಮಾತ್ರ ಭಯಂಕರವಾಗಿ ಬೆಂಕಿಯಾಗಿತ್ತು. ಮಾತ್ರ ಎಲ್ಲ ಅಪ್ಡೇಟು ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ಎಲ್ಲ 7 ಅಪ್ಡೇಟ್ ಸೂಪರ್ ಆಗೈತೆ ಮಾತ್ರ. ಈ ಪರ್ಟಿಕ್ಯುಲರ್ 7 ಅಪ್ಡೇಟ್ ಆದರೆ ನೆಕ್ಸ್ಟ್ ತಿಂಗಳು ಲಾಂಚ್ ಆಗುತ್ತೆ. ಮತ್ತು ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂಥದ್ದು US ಬೇರೆ ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ. ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ಒಂದು 7 ಅಪ್ಡೇಟ್ಸ್ ವಿಡಿಯೋ ಬಗ್ಗೆ. ಮತ್ತು ಈ ರೀತಿ ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಅಂತ ಅಂದರೆ ಅಥವಾ ಏನಾದ್ರು ಹೆಲ್ಪ್ ಬೇಕಿದ್ರೆ ಅಂತ ಅಂದರೆ ಯೂಟ್ಯೂಬ್ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಯೂಟ್ಯೂಬ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ
ಕೆಳಗಡೆ ನೋಡಿ ನಂಬರ್ ಹಾಕಿದ್ದೀನಿ ನಿಮಗೋಸ್ಕರ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನಿಮ್ಮ ಒಂದು ಡೌಟ್ನ ಅಥವಾ ಹೆಲ್ಪ್ನ ಕ್ಲಿಯರ್ ಮಾಡೋಕ್ಕೆ ನಾನು ಸಾಲ್ವ್ ಮಾಡ್ತೀನಿ. ಮತ್ತು ಈ ಥರ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಮತ್ತೊಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.